ನಡೆಸುವಂತಹ ಕಾರ್ಯವನ್ನು ಸಹ ಪೊಲೀಸರು ವಿರೋಧವನ್ನು ಘೋಷಿಸಲಾಗಿದೆ. ನೀವು ಇಲ್ಲಿಂದ ಓಡಿ ಹೋಗಿರಿ. ನೆಟ್ಟಿಸ್ತಾ ಇದ್ದಾರೆ. ಕಲ್ಲು ಹೋರಾಟ ಮುಂದುವರೆದಿದೆ. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ವಾರದ ಕವಾಯತು ಸಮಯದಲ್ಲಿ ಆಯೋಜಿಸಿರುವ ರೈಟ್ ಕಂಟ್ರೋಲ್ ಮಾಕ್ ಡ್ರಿಲ್, ಈ ಗಲಭೆ ನಿಯಂತ್ರಣದ ಕಾನೂನುಬದ್ಧ ಕಾರ್ಯಾಚರಣೆಯ ಒಂದು ತುಣುಕು ಪ್ರದರ್ಶನ ಇವತ್ತು ಮಾಡಲಾಗಿತ್ತು. ಈ ತುಣುಕು ಪ್ರದರ್ಶನದ ಅದರಲ್ಲಿ ವಿಶೇಷವಾಗಿ ಈ ತುಣುಕು ಪ್ರದರ್ಶನವನ್ನು ನಡೆಸಿಕೊಟ್ಟ ಎಲ್ಲ ಅಧಿಕಾರಿ ಸಿಬ್ಬಂದಿರು, ಅದರಲ್ಲಿ ವಿಶೇಷವಾಗಿ ACPCಯ ನಡೆದ ರೀತಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಇದನ್ನ ಮರ್ತಿದ್ದೀವಿ ಅಂತ ಅಥವಾ ಮರ್ತಿದ್ದೀರಿ ಅಂತ. ಇತ್ತೀಚಿನ ದಿನಗಳಲ್ಲಿ ಯಾವಾಗ ಈ ನಿಯಮಗಳು ಪಾಲನೆ ಆಗಿದೆ, ದಶಕಗಳ ಮೊದಲು ಈ ನಿಯಮಗಳು ಪಾಲನೆ ಆಗಿದೆ ಅಥವಾ ಕಾರ್ಯರೂಪಕ್ಕೆ ತರಲಾಗಿದೆ. ಸುಮಾರು ಬದಲಾವಣೆ ಆಗಿದೆ, ತಮಗೆ ಗೊತ್ತಿದೆ. ಮೊದಲು CCTV ಇರಲಿಲ್ಲ, ಮೊಬೈಲ್ ಫೋನ್ ರೆಕಾರ್ಡಿಂಗ್ ಇರಲಿಲ್ಲ, ಎಲ್ಲರ ಕೈಯಲ್ಲಿ ಅಸ್ತ್ರ ಇದೆ, ಸಾರ್ವಜನಿಕರ ಕೈಯಲ್ಲಿ. ಉದ್ದೇಶ ಏನಂತಂದ್ರೆ ಟು ಅಸೆಸ್ ಅವರ್ ಪ್ರಿಪೇರ್ಡ್ನೆಸ್, ಯಾವ ಮಟ್ಟಿಗೆ ನಾವು ತಯಾರಿದ್ದೀವಿ ಮತ್ತು ಯಾವ ಮಟ್ಟಿಗೆ ಇದು ಕಾನೂನುಬದ್ಧವಾಗಿರಬೇಕು ಅಂತ. ಬೇಸಿಕಲಿ ಮಾಕ್ ಡ್ರಿಲ್, ಈ ನಿಯಮಗಳ ಮತ್ತು ಡ್ರಿಲ್ನ ಉದ್ದೇಶ ಏನಂತಂದ್ರೆ ಅವರ್ ಆಕ್ಷನ್ ಶುಡ್ ಬಿ ಸ್ವಿಫ್ಟ್. ಇತ್ತೀಚಿನ ದಿನಗಳಲ್ಲಿ ಮೊದಲು ಪೂರ್ವ ನಿಯೋಜಿತ ಏನು ಗಲಭೆಗಳಾಗ್ತಾ ಇದ್ದು, ಈಗ ಸಡನ್ ಪ್ರೊವೊಕೇಶನ್, ಸಡನ್ ಮಾಬ್ ಮೊಬಿಲೈಸಿಂಗ್, ಸಡನ್ ಪ್ರೊಟೆಸ್ಟ್, ಫ್ಲಾಶ್ ಪ್ರೊಟೆಸ್ಟ್ ಅಂತೀವಿ. ತಯಾರಿ ಆಗಲಿಕ್ಕೆ ನಮಗೆ ಟೈಮೇ ಇರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಮಾಕ್ ಡ್ರಿಲ್ಸ್ ನಮಗೆ ಯಾವ್ಯಾವ ತಂಡದ ಏನೇನು ಜವಾಬ್ದಾರಿ ಇದೆ, ಲಾಠಿ ಕಂಪ್ನಿದೇನು, ನಿಮ್ಮ ಟಿಯರ್ ಗ್ಯಾಸ್ ಇರ್ಬೋದು, ಬೇರೆ ಬೇರೆ ಏನೇನಿದೆ ನಮಗೆ ವಾರ್ನಿಂಗ್ ಕೊಡುವಂಥದ್ದು, ಫೋರ್ಸ್ ಮೊಬಿಲೈಸೇಷನ್ ಇರುವುದು, ಕಮ್ಯುನಿಕೇಷನ್, ಇವೆಲ್ಲದ ಒಂದು ಸ್ವಿಫ್ಟ್ನೆಸ್ ಅದು ತಯಾರಿ ಮಾಡ್ಕೊಳ್ಳಿಕ್ಕೆ ಮತ್ತು ಕೋಆರ್ಡಿನೇಟ್ ಮಾಡ್ಕೊಳ್ಳಿಕ್ಕೆ ಈ ಡ್ರಿಲ್ ಸಹಾಯ ಆಗುತ್ತೆ. ಎರಡನೇದು ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ನೀವೆಲ್ಲ ನೋಡಿದ್ರಿ, ರಿಸ್ಟ್ರೇಂಟ್. ಅವರು ಪದೇ ಪದೇ ಹೇಳ್ತಾ ಇದ್ರು ಓಡಿ ಹೋಗಿ ಓಡಿ ಹೋಗಿ ಓಡಿ ಹೋಗಿ ಅಂತ. ಸೊ ಬೇಸಿಕಲಿ ವಾರ್ನಿಂಗ್ ಅಂಡ್ ರಿಸ್ಟ್ರೇಂಟ್ ಏನಂತಂದ್ರೆ ನಮ್ಮ ಏನು ರೈಟ್ ಕಂಟ್ರೋಲ್ ಮೆಜರ್ಸ್ ಇದೆ, ಇಟ್ ಈಸ್ ಗ್ರೇಡೆಡ್ ಅಪ್ರೋಚ್. ಗ್ರೇಡೆಡ್ ಅಪ್ರೋಚ್ ಅಂತಂದ್ರೆ ಈಗ ಅವರು ಹೇಳ್ತಾ ಇದ್ರು ಮಿನಿಮಮ್ ಯೂಸ್ ಆಫ್ ಫೋರ್ಸ್, ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್. ವಿ ಬಿಲೀವ್ ಇನ್ ಮಿನಿಮಮ್ ಡ್ಯಾಮೇಜ್ ಟು ಪ್ರಾಪರ್ಟಿ, ಮಿನಿಮಮ್ ಡ್ಯಾಮೇಜ್ ಟು ಲೈಫ್ ಅಂಡ್ ಮಿನಿಮಮ್ ಡ್ಯಾಮೇಜ್ ಟು ದಿ ಪ್ರೊಟೆಸ್ಟರ್ಸ್. ಆದರೂ ಕೂಡ ಅವರು ಕಾನೂನುಬದ್ಧ ಹಕ್ಕಿದ್ರು ಕೂಡ ಕಾನೂನಿನ ಪ್ರಕಾರ ಅವರು ಪ್ರೊಟೆಸ್ಟ್ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಅಧಿಕಾರ ಇದೆ. ಅದೇ ರೀತಿ ನಾವು ಕಾನೂನಿನ ಅಡಿಯಲ್ಲಿನೇ ಅವರನ್ನ ನಿಯಂತ್ರಣಕ್ಕೆ ತರುವಂಥದ್ದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇರುವಂಥದ್ದು. ಸೊ ರಿಸ್ಟ್ರೆಂಟ್ ವೆರಿ ಇಂಪಾರ್ಟೆಂಟ್. ರೀಸನ್ ಈಗಲೇ ಹೇಳಿದೆ ನಿಮಗೆ, ಯಾವ ರೀತಿ ಪೊಲೀಸ್ ಅಕೌಂಟಬಿಲಿಟಿ ಸಮಾಜದಲ್ಲಿ ಜಾಸ್ತಿ ಆಗಿದೆ. ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಪೊಲೀಸರ ಮೇಲೆ ಕಣ್ಣು ಜಾಸ್ತಿ ಇದೆ. ಹೌ ಮಚ್ ವಿ ಆರ್ ಲಾ ಅಬೈಡಿಂಗ್, ಅದೆಲ್ಲ ಅವರು ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಈ ಡ್ರಿಲ್ ಇಟ್ ವಿಲ್ ರಿಮೈಂಡ್ ಅಸ್ ಲಾಫುಲ್ ಯೂಸ್ ಆಫ್ ಫೋರ್ಸ್. ಕಾನೂನುಬದ್ಧ ನಮ್ಮ ಫೋರ್ಸ್ ಅನ್ನ ಬಳಸೋದ್ರ ಬಗ್ಗೆ ಕೂಡ ಇದು ನಮಗೆ ರಿಮೈಂಡ್ ಮಾಡುತ್ತೆ. ಯಾವ ರೀತಿ ಫಸ್ಟ್ ಅಶ್ರುವಾಯು ಯೂಸ್ ಮಾಡಿದ್ವಿ, ನಮ್ಮ ವಾಟರ್ ಜೆಟ್ ಯೂಸ್ ಮಾಡಿದ್ವಿ, ನೆಕ್ಸ್ಟ್ ಶೆಲ್ಸ್ ಯೂಸ್ ಮಾಡಿರುವಂಥದ್ದು, ನೆಕ್ಸ್ಟ್ ಲಾಠಿ, ದೆನ್ ಲಾಸ್ಟ್ ಫೈರಿಂಗ್. ಸೊ ಈ ಗ್ರೇಡೆಡ್ ಯೂಸ್ ಆಫ್ ಫೋರ್ಸ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಒಂದು ವೇಳೆ ಫಸ್ಟಿಗೆ ವಾಟರ್ ಜೆಟ್ ಅಲ್ಲಿ ಡಿಸ್ಪರ್ಸ್ ಆದರೆ ದೇರ್ ಇಸ್ ನೋ ಕ್ವಶನ್ ಆಫ್ ನೆಕ್ಸ್ಟ್ ಲೆವೆಲ್ ಆಫ್ ಯೂಸ್ ಆಫ್ ಫೋರ್ಸ್. ಸುಮಾರು ಸಂದರ್ಭಗಳಲ್ಲಿ ಆ ರೀತಿ ಆಗುತ್ತೆ. ನೀವು ಜಸ್ಟ್ ವಾರ್ನಿಂಗ್ ಕೊಟ್ಟರೆ ಜನ ಡಿಸ್ಪರ್ಸ್ ಆಗ್ತಾರೆ. ಕೆಲವು ಸಲ ಮಾತಾಡಿದ್ರೆ ಲೋಕಲ್ ಪೊಲೀಸ್ ಆಫೀಸರ್ಸು ಈ ಪ್ರೊಟೆಸ್ಟರ್ಸ್ ಬರೋ ಮೊದಲೇನೆ ಅವ್ರ ಜೊತೆ ಡೈಲಾಗ್ಸ್ ಮಾಡಿದ್ರೆ ನೇಚರ್ ಆಫ್ ಪ್ರೊಟೆಸ್ಟ್ ಕ್ಯಾನ್ ಬಿ ಚೇಂಜ್. ಈಗ ಫಸ್ಟಿಗೆ ಟೈರ್ ಸುಡ್ತಾ ಇದ್ರು, ಆ ಟೈರ್ಸ್ಗಳನ್ನ ರಿಮೂವ್ ಮಾಡಿದ್ರೆ ಮೋಸ್ಟ್ಲಿ ಅದನ್ನೇ ಆಗುತ್ತೆ. ಸೊ ಡಿಫರೆಂಟ್ ಅಪ್ರೋಚ್ ವಿಲ್ ಸಾಲ್ವ್ ದ ನೇಚರ್ ಆಫ್ ಪ್ರೊಟೆಸ್ಟ್, ಅಥವಾ ಯಾವ ರೀತಿ ಪ್ರತಿಭಟನೆ ಆಗ್ತದೆ ಅದನ್ನ ನಾವು ಹತೋಟಿಗೆ ತರಲಿಕ್ಕೂ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು, ಒಂದು ಪ್ರತಿಭಟನೆ ಯಾವ ರೀತಿ ಕಾನೂನುಬದ್ಧ ಆಗಿರಬೇಕು, ಯಾವ ರೀತಿ ನಾವು ಪ್ರೊಟೆಸ್ಟರ್ಸ್ಗಳನ್ನು ಡಿಸ್ಪರ್ಸ್ ಮಾಡಬೇಕು, ಅದ್ರ ಜೊತೆಗೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಜೊತೆ ತುಂಬಾ ಇಂಪಾರ್ಟೆಂಟ್ ಇರುವುದು ಮಿನಿಮಲ್ ಡ್ಯಾಮೇಜ್ ಟು ದಿ ಫೋರ್ಸ್.
ಮಿನಿಮಲ್ ಡ್ಯಾಮೇಜ್ ಟು ದಿ ಫೋರ್ಸ್ ಅಂದರೆ ನಮ್ಮ ಈ ಕಾರ್ಯಾಚರಣೆಯಲ್ಲಿ ಯಾರು ಅಧಿಕಾರಿ ಸಿಬ್ಬಂದಿಯವರು ಭಾಗವಹಿಸ್ತಾರೆ ಅವರಿಗೂ ಕೂಡ ಮಿನಿಮಲ್ ಡ್ಯಾಮೇಜ್ ಆರ್ ನೋ ಡ್ಯಾಮೇಜ್ ಆಗಬೇಕು. ನಿಮ್ಮ ಬಾಡಿ ಪ್ರೊಟೆಕ್ಟರ್ಸ್ ಇರ್ಬೋದು, ಕೇನ್ ಶೀಲ್ಡ್ ಇರ್ಬೋದು, ಅಥವಾ ನಿಮ್ಮ ಲಾಠಿ ಇರ್ಬೋದು. ಮಿನಿಮಲ್ ಡ್ಯಾಮೇಜ್ ಅಂತಂದರೆ ನೀವು ಸನ್ನದ್ಧರಾಗಿ ಫೀಲ್ಡಿಗೆ ಇಳಿದ್ರೆ ನಿಮಗೆ ಆಗುವ ಗಾಯಗಳು, ಗಂಭೀರ ಗಾಯಗಳು ಇರ್ಬೋದು, ಪ್ರತಿಭಟನೆ, ಕಲ್ಲು ತೂರಾಟ ಇರ್ಬೋದು, ಅಥವಾ ಅವರು ಫೈರ್ ರಿಸಾರ್ಟ್ ಮಾಡ್ಬೋದು, ಬೇರೆ ಬೇರೆ ನೇಚರ್ ಆಫ್ ಪ್ರೊಟೆಸ್ಟ್ಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವೆಷ್ಟು ಸನ್ನದ್ಧರಾಗ್ತೀರಿ ಅನ್ನೋದು ಕೂಡ ಇದು ಒಂಥರ ವಿಶ್ಲೇಷಣೆ ಮಾಡ್ಕೊಳ್ಳಿಕ್ಕಿರುವಂಥ ಅವಕಾಶ. ಇವತ್ತೇನು ತಾವೆಲ್ಲ ಭಾಗವಹಿಸಿದಿರಿ, ಐ ವಾಂಟ್ ACPCR ಮತ್ತು ಅಧಿಕಾರಿಗಳು ಬೇರೆ ಬೇರೆ ರೀತಿಯ ನಮ್ಮ ಡ್ರಿಲ್ಸ್ಗಳಿದ್ದಾವೆ. ಫುಡ್ ಡ್ರಿಲ್ ಇದ್ದಾವೆ, ಆರ್ಮ್ಸ್ ಡ್ರಿಲ್ ಇದೆ, ಆ್ಯಂಟಿ ರೈಡ್ ಡ್ರಿಲ್ ಇದೆ. ಪದೇ ಪದೇ ಮಾಡಿ ಸೊ ದಟ್ ಫೋರ್ಸ್ ಆಲ್ಸೋ ಬಿ ಪ್ರಿಪೇರ್ಡ್. ಸೊ ಇವತ್ತು ಕಾರ್ಯಾಚರಣೆ ಏನು ತಾವು ನಡೆಸ್ಕೊಟ್ಟಿದ್ದೀರಿ, ಎಲ್ಲರಿಗೂ ಅಭಿನಂದನೆಗಳು. ಅದರ